ಯಮಕನಮರಡಿ ಸಮೀಪದ ನರಸಿಂಗಾಪುರ ಮಣಗುತ್ತಿ ಗ್ರಾಮಗಳ ರೈತರು ಸೇರಿ ಸುಮಾರು 40 ಎಕರೆ ಜಮೀನು ಭಾರತ್ ಫೋರ್ಜ್ ಏರೋಸ್ಪೇಸ್ ಕಂಪನಿಗೆ ನೀಡಲಾಗಿದೆ. ನಮ್ಮ ಜಮೀನು ಯಾವುದೇ ನಿರಾಶ್ರಿತದಿಂದ ಪಡೆದ ಜಮೀನು ಅಲ್ಲ, ಇದು ನಮ್ಮ ಪೂರ್ವಜರ ಆಗಿದೆ. ಅದನ್ನು ನಾವು ಸ್ವಯಂ ಪ್ರೇರಿತ ಹಾಗೂ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹಿತದೃಷ್ಟಿ ಇಟ್ಕೊಂಡು ಕಂಪನಿಯೊಂದಕ್ಕೆ ಮಣಗುತ್ತಿಯ ಅನೇಕ ರೈತರು ನೀಡಿದ್ದಾರೆ ಅಂತ ಮಣಗುತ್ತಿಯ ಹಿರಿಯ ಮುಖಂಡ ಮಹಾನಿಂಗ ಶಿರಗುಪ್ಪಿ ಹೇಳಿದರು. ಅವರು ಸೋಮವಾರ ಹುಕ್ಕೇರಿ ತಾಲೂಕಿನ ಮಣಗುತ್ತಿ ವ್ಯಾಪ್ತಿಗೆ ಬರುವ ಭಾರತ್ ಫೋರ್ಜ್ ಕಂಪನಿಗೆ ನೀಡಿದ ರೈತರ ಹೊಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಸ್ತಿಹೊಳಿ ಬರುವ ಜಮೀನುಗಳು ನಿರಾಶ್ರಿತರ ಅವರ ಜೀವನೋಪಾಯಕ್ಕಾಗಿ ಸರ್ಕಾರ ನೀಡಿದೆ. ಆ ಪ್ರದೇಶದಲ್ಲಿ ಮಣಗುತ್ತಿಯ ರೈತರ ಜಮೀನು ಇಲ್ಲ ಮತ್ತು ಈಗಾಗಲೇ ನೀಡಲಾದ 40 ಎಕರೆ ಜಮೀನು, ಅದರಲ್ಲಿ ನಮ್ಮ ಮಕ್ಕಳನ್ನು ಆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಕಾರ್ಖಾನೆಯಿಂದ ಯಾವುದೇ ರೀತಿಯಿಂದ ಸುತ್ತಲಿನ ಪ್ರದೇಶದ ರೈತರಿಗೆ ತೊಂದರೆಯಾದರೆ ಅದಕ್ಕೆ ನಮ್ಮದು ವಿರೋಧ ಇದೆ ಮತ್ತು ಕಂಪನಿಯ ವಿರುದ್ಧ ಪ್ರತಿಭಟನೆ ನಡೆಯುವುದು, ಇದರಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದರು. ನಮ್ಮ ಸುತ್ತ ಕೈಗಾರಿಕೆ ಪ್ರದೇಶ ಬೆಳೆದ್ರೆ ನಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗುವುದು ಮತ್ತು ಭಾರತ್ ಫೋರ್ಜ್ ಕಂಪನಿ ನಿರ್ಮಾಣವಾಗ್ತಾ ಇದರಿಂದ ಸುಮಾರು 2,000 ಮಕ್ಕಳು ಕೆಲಸ ಮಾಡ್ತಾರೆ ಮತ್ತು ಜನಸಂಖ್ಯೆ ಯಾವ ರೀತಿ ಬೆಳೆಯುವುದು, ಅದರಂತೆ ನಿರುದ್ಯೋಗ ಸರ್ವಸಾಮಾನ್ಯ. ಅದರಿಂದ ರೈತರ ಮಕ್ಕಳಿಗೆ ಇಂದು ಮದುವೆ ಮಾಡುವುದು ಕಷ್ಟದಾಯಕವಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಖಾನೆಗೆ ಹಲವಾರು ರೈತರು ಮಕ್ಕಳು ಕೆಲಸಕ್ಕೆ ಹೋದರೆ ಎಷ್ಟು ಯುವಕರ ಜೀವನ ಆರ್ಥಿಕ ಮಟ್ಟ ಬೆಳೆಯಲು ಸಾಧ್ಯ ಆಗುವುದು ಅಂತ ಮಹಾನಿಂಗ ಸಿರುಗುಪ್ಪಿ ಹೇಳಿದರು. ಈ ಸಂದರ್ಭದಲ್ಲಿ ಸದಾಶಿವ ದುರ್ಗಪ್ಪ ಗೌಡ್, ಲಕ್ಷ್ಮಣ ಮೇಕಲಿ, ಕೃಷ್ಣ ಗಡ್ಕರಿ, ರಾಮು ಕೋಕಿತ್ಕರ್, ಸಿದ್ದಪ್ಪ ಧನಾಜಿ, ಯಲ್ಲಪ್ಪ ಧನಾಕರ್, ಶಶಿ ಸಾವನ್ನವರ್, ನಾಗೇಶ್ ಗಡದಿ, ಲಕ್ಷ್ಮಣ್ ಗಸ್ತಿ, ಸತ್ತಪ್ಪ ಗಡದಿ, ಶಿವ ಉಚ್ಚವಾಡಿ ಮುಂತಾದವರು ಇತರರು ಹಾಜರಿದ್ದರು. ನಮ್ಮ ಕ್ಷೇತ್ರ 4ರಿಂದ 4 ಎಕರೆ ಕ್ಷೇತ್ರ ಐತ್ರಿ. ನಮ್ಮ ಕಡೆ ಅವರೇನು ಒತ್ತಾಯದಿಂದ ಭೂಮಿ ತೊಗೊಂಡಿಲ್ಲ. ಆದರೂ ಕೂಡ ನಮ್ಮ ಅರ್ಚನೆಗಾಗಿ ನಾವು ಭೂಮಿ ಕೊಟ್ಟಿದ್ದೆವು. ಕೊಡುವಾಗ ಒಂದು ವಿಷಯ ಏನು ಕೇಳಿದ್ವು, ಎಷ್ಟರ ಸಂಬಂಧ ಭೂಮಿ ತೋರುತ್ತೆ ನಾವು ಕೇಳಿದ್ವು. ಇಲ್ಲಿ ನಾವು ಭೂಮಿ ತೊಗೊಳವ್ರ, ಇಲ್ಲೊಂದು ಕಂಪ್ನಿ ಮಾಡೋರ, ಈ ಭಾಗದ ಹುಡುಗರು ಖುಲ್ಲಾ ತಿರುಗಾಡತ್ತಾವು. ಆ ಹುಡುಗರಿಗೆ ಕೆಲಸ ಆಗಬೇಕು, ನಿಮಗೆ ರೈತರಿಗೆ ನಮ್ಮ ಕಡೆಯಿಂದ ರೋಕ್ ಆಗಬೇಕು. ಈ ದೃಷ್ಟಿಯಿಂದ ನಾವು ನಮ್ಮ ಭೂಮಿ ಅವ್ರಿಗೆ ಕೊಟ್ಟಿದ್ದೀವಿ. ಕೃಷ್ಣ ಭೀಮಾ ಗಡ್ಕರಿ ರೈತರ ही माझी जमीन आहे. माझी जमीन आहे. मी कंपनीसाठी की माझ्या बी कामासाठी आणि आमच्याही कामासाठी ते पोरांच्या कामासाठी सर्व जमीन म्हणजे कंपनीला द्यायला लागलो आहे. पण मला काही त्रास नाही आहे, पण बाकीच्यासनी त्रास आहे. ते त्यासनी का त्रास आहे ते त्यासनीच माहिती असणार. कुठला कंपनी दिली तुम्ही? भारत फोर्ज कंपनीला. मग ते त्यासनी काही त्रास दिले ते आम्हाला काय माहिती नाही, पण ते मध्यस्थी येऊन त्यांनी हे असं करायला लागल्यात. ते त्यांचा काय प्रॉब्लेम असेल तो त्यांच्याबद्दल. कोण करायला लागले? ते आता कालचे जे पेपर तुम्ही काल पेपर डिक्लेअर दिले आहे ना, काल सर्व काय माहिती आहे? काय मला काही माहिती नाही आहे आणि त्यांनी काय मला अजून पण येऊन कधी बोलले नाही. हां, हे मला जागा द्यायला परवानगी आहे तुमची? होय, माझी स्वतःची जागा आहे, माझं सर्व स्वतःचं आहे, माझी स्वतःची पप्पाची जमीन आहे, सर्व उतार आहे, सर्व काही नाही. कुठंही काही माझी अडचण नाही आहे, कुणाची आजूबाजूवाल्याची अडचण नाही आहे. मला कुणीही अडवलं बी नाही आहे आणि कुणी बोललं बी नाही आहे. आमचं शेत आहे आणि हे कंपनी होण्यासाठी राहून दे, मुलांचं उद्या चांगलं हे होते म्हणून आम्ही दिलो आहोत. किती एकर दिले तुम्ही? आमचं जवळजवळ 6 एकर आहे. ते तुमचं मालकीचं आहे काय निराशित? नाही, मालकी आहे हो, मालकी आहे. निर्वारी काय नाही हो. काय विश्वास काय ना, कंपनीवाला तुमच्या मुलाला आता जमीन दिलंय, तुमच्या मुलाला घेते म्हणून काय गॅरंटी ते काय हे होला काय तुमच्याकडे ಅಗ್ರಿಮೆಂಟ್? ನಾವು ಇದ ಮಾಡಿದವ್ರಿ. ಅವ ನಮ್ಮದ ಆಸ್ತಿ ನಮ್ಮದ ಬಡ್ದು ಕಸ್ಕೊಂಡಾನ. ಅವ ದಬ್ಬಾಣಿಕೆ ಮಾಡ್ಕೇಸಿದ. ನಾವೇನು ಯಾರ ಕಡೆ ದಬ್ಬಾಣಿಕೆ ಮಾಡಿಲ್ಲ. ಇಲ್ಲಿ ಅವ IT ರೀಡ್ ಅವಂದು 20 ಎಕರೆ ಆಸ್ತಿ ಮಾಡಿದಾನಲ್ಲ, ಅವಂದು IT ರೀಡ್ ಮಾಡಿಲ್ರಿ. ನೋಡೋಣ, ಅವಂದು ತನಿಖೆ ಮಾಡಲಿ, ನಮ್ಮದು ಆಸ್ತಿ ತನಿಖೆ ಮಾಡಲಿ. ನಾವು 2 ನಂಬರ್ ಮಾಡಿ ತಗೋತೇಳಿ ಇದ ಮಾಡಿದಾನ್ರಿ. ಅವಂದು ತನಿಖೆ ಮಾಡಿರಲ್ರಿ ಎಲ್ಲರೂ. ಯಾರ್ರಿ? ನಮ್ಮದಿಲ್ರಿ, ನಾವು ಏಜೆಂಟ್ಸಿ ಮಾಡ್ತಾವ್ರಿ, ರೈತಕ್ಕೆ ಮಾಡ್ತಾವೆ. ನಮ್ಮದು ಇರೋದು 1/2 ಎಕರೆ, ಇರೋದು 4 ಮಕ್ಕಳು ರೀ. ನಮ್ಮನ್ನ ದಬಾಣಿಕೆ ಮಾಡಿ ಹೊಲ ತೊಗೊಂಡಾನ್ರಿ ಅವ. ಎಷ್ಟು ಎಕರೆ ತೊಗೊಂಡ್ರಿ ಅವ್ರು? ಯಾರ್ರಿ? ನಮ್ಮದು 1.5 ಎಕರೆ ತೊಗೊಂಡಾರ. ನಾವು ತೊಗೊಂಡಿದ್ರು ಪೈಲ ರೀ. ಅವ್ನು ನಮ್ಮನ ಮೇಲೆ ದಬಾಣಿಕೆ ಮಾಡಿ ಕೇಸಿಂದ ಅವ್ರು ನಮ್ಮ ಅಂತಂಬ್ರಿಗೆ ನಿಮ್ಗೆ ಹೆಚ್ಚು ರೊಕ್ಕ ಕೊಡ್ತಾವತ್ತ ಹೇಳಿ ಅವ್ನು ತೊಗೊಂಡಾನ. ನಾನು ಮಾನಿಂಗ್ ಮುತ್ತಪ್ಪ ಶಿರಗುಪ್ಪಿ, ಇಲ್ಲೇ ಪಕ್ಕ ನಮ್ಮದು ಊರು ಮಣಗುತ್ತಿ ಅಂತ. ನಿನ್ನೆ ದಿನ ಒಬ್ಬ ಅವನು ನನ್ನ ಹೆಸರು ತೊಗೊಂಡಿಲ್ಲ, ಅದಕ್ಕೆ ನಾನು ಅವನ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ಅವನು ನನ್ನ ದೋಸ್ತ. ಅವ ನಿನ್ನೆ ಒಂದು ರೈತರಿಗೆ
ಅವ್ರ ಊರಿನ ಮಾಸ್ತಿಹೊಳಿ ಗ್ರಾಮದ ಎಲ್ಲ ಜನರು ಕೂಡ್ಸ್ಕೊಂಡು ಒಂದೇನೋ ನಾ ದೊಡ್ಡ ಹೀರೋ, ನಾ ದೊಡ್ಡ ಡಾನ, ನನ್ನ ಮುಂದೆ ಯಾರೂ ಇಲ್ಲ, ಇದನ್ನು ಏನು ಬಡ್ಡಿಂದ ಮಾಡ್ಕೊತ ಬಂದಾನು, ಮತ್ತೀಗ ಅದನ್ನ ಮಾಡತ್ತ. ಗಿಡದ ಬುಡ ಕೂತ ಮೀಟಿಂಗ್ ಮಾಡ್ತಾರೋ ಅಂತ ಹೇಳ್ತಾನೆ. ನನ್ನ ಗಿಡ, ನನ್ನ ಹೊಲ, ನನ್ನ ಹೋಟೆಲ್, ಅಲ್ಲಿ ನಾ ಕುಂಡಾವ್. ಇವು ಅದನ್ನು ಕೇಳಿದೆ, ಇವನು ಮನ್ಯಾಗ ಕುಣ್ದೇನು ಹೊಳ್ಯಾಕ ಕೂತ ಅಂತ ಹೇಳಿ ಇವ್ಗೆ. ಇನ್ನೊಂದು ಮುಳುಗಡೆ ಜಮೀನು ತೊಗೊಳತ್ತಾರು, ಮುಳುಗಡೆ ಜಮೀನು ರೈತರದ ನಮಗೆ ಸಿಕ್ಕೈತಿ. ಅಲ್ಲಪ್ಪ ದೋಸ್ತ, ನೀ 8ನಂತೆ ಇದ್ದೀನಿ, 10ನಂತೆ ಇದ್ದೀನಿ, ನಾನು ಕೂಡ ನನ್ನ ಸಾಲಿಗಿದ್ದೀನಿ, ನನಗೂ ಗೊತ್ತೈತಿ ನಿಂದು ಏನಂತ ಹೇಳಿ ನೀನು ಅಕ್ಕಿ ಕೈತಿ ಓದತ್ರ ಭಾಳ ತೆಗಿತಾನ. ನನ್ನ ಬ್ರದರ್ ಅವಂಗ ನನಗೆ ಏನಂತೆ. ಆದ್ರೆ ನಿನ್ನ ದಬ್ಬಾಳಿಕೆ ಬೇಡ, ಕಡಿಮೆ ಮಾಡು. 10 ವರ್ಷದಿಂದ ಏನಿದ್ದಿ ಅದೇ ಸ್ಥಾನಕ್ಕೆ ರೈತರದಾರ, ದಯವಿಟ್ಟು ಆ ರೀತಿ ಮಾಡಬೇಡ. ನೀನು ಒಬ್ಬ ಬಡತನ ಕುಟುಂಬದಿಂದ ಮ್ಯಾಲೆ ಬಂದು ಎಲ್ಲರೂ ಬರಲಿ ಮ್ಯಾಲ, ಆ ರೀತಿ ಮಾಡಕ್ಕೆ ಹೋಗಬೇಡ.